ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರುವಂತಹ ಕಸದ ರಾಶಿಯನ್ನ ಈಗ ನರಿಕೊಂಬು ಗ್ರಾಮ ಪಂಚಾಯತ್ನವರು ಅದನ್ನ ನಿರ್ಮೂಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ಕಡೆ ನಾವು ಸಿಸಿಟಿವಿ ಅಳವಡಿಸಿದ ಅಲ್ಲಿ ಎಲ್ಲಿಯೂ ಕೂಡ ಕಸವನ್ನು ಬಿಸಾಡಲಿಲ್ಲ. ಸಿಸಿಟಿವಿ ಎಲ್ಲಿ ಈ ಪ್ರದೇಶದಲ್ಲಿ ನಾವು ಸಿಸಿಟಿವಿ ಅಳವಡಿಸಲಿಲ್ಲ, ಇಲ್ಲಿ ಬಂದು ಬಿಸಾಡಿದ್ದಾರೆ. ನಿಮ್ಗೆ ಯಾರಾದ್ರೂ ಕಸ ಬಿಸಾಡೋರು ಕಂಡ್ರೆ ಖಂಡಿತವಾಗಿ ನೀವು ನಮ್ಗೆ ಒಂದು ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿ. ಅಶ್ರಫ್ ಅಂತೇಳಿ, ನಾನು ನರಿಕೊಂಬು ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಆಗಿದ್ದೇನೆ. ಇಲ್ಲಿಗೆ ನಾವು ನಮ್ಮ ನರಿಕೊಂಬು ಮುಂದೆ ನೋಡಿರ್ಬೋದು, ನರಿಕೊಂಬು ಶಾಲೆ ಹತ್ರ ಕಸ ಆಗ್ತಾ ಇದ್ರು. ಈಗ ಅಲ್ಲಿ ನೆಹರು ನಗರ ಶಾಲೆ ಮತ್ತು ಅದರ ಅಂಡರ್ ಪಾಸ್ ಇದೆ ಈ ಕಡೆ, ಅಲ್ಲಿ ಕೂಡ ಕಸ ರಾಶಿ ಆಗ್ತಾ ಇದ್ರು. ಈಗ ನಾವು ನಮ್ಮ ಪಂಚಾಯತ್ ಅಲ್ಲಿ ಅಂಡರ್ ಪಾಸ್ ಹತ್ರ ಮತ್ತೆ ಶಾಲೆ ಹತ್ರ ನಾವು ಸಿಸಿ ಕ್ಯಾಮರಾ ಹಾಕಿದ್ದೇವೆ. ಅದರ ನಂತರ ಸಾರ್ವಜನಿಕಲ್ಲಿ ಸಿಸಿ ಕ್ಯಾಮರಾಕ್ಕೆ ನಾವು ಬ್ಯಾನರ್ ಅಳವಡಿಸಿದ್ವಿ, ಇದು ಸಿಸಿ ಸರ್ವೆಲೆನ್ಸ್ ಏರಿಯಾ, ಇಲ್ಲಿ ಮಾತ್ರ ನಾವು ಕಸ ಹಾಕಿದ್ರೆ ನಾವು ಖಂಡಿತವಾಗಿ ನಾವು FIR ಮಾಡ್ತೇವೆ ಅಂತ ಹೇಳಿ ಒಂದು ಸಾರ್ವಜನಿಕ ಎಚ್ಚರಿಕೆ ಕೊಟ್ಟಿದ್ದೇವೆ. ಅದೇ ರೀತಿ ಒಂದು ಬ್ಯಾನರ್ ಕೂಡ ನಾವು ಅಳವಡಿಸಿದ್ವಿ. ಅದರ ನಂತರ ಸಾರ್ವಜನಿಕ ಅಲ್ಲಿ ಬಿಸಾಡುವುದನ್ನು ಬಿಟ್ಟು ಈ ಒಂದು ಹೈವೇ ಪಕ್ಕದಲ್ಲಿ ಬಂದು ಇಲ್ಲಿ ಬಿಸಾಡ್ತಾ ಇದ್ದಾರೆ. ಈ ಬಗ್ಗೆ ನಾವು ಈಗಾಗಲೇ ಇದನ್ನು ಪಂಚಾಯತ್ ವತಿಯಿಂದ ತೆರವುಗೊಳಿಸ್ತಾ ಇದ್ದೇವೆ. ಮತ್ತೆ ಇಲ್ಲಿ ಕೂಡ ನಾವು ಒಂದು ಪಂಚಾಯತಿನಿಂದ ಅನುದಾನ ಲಭ್ಯವಿದ್ದಂತೆ ಇಲ್ಲಿ ಒಂದು CCTV ಅಳವಡಿಸಬೇಕಂತ ಈಗಾಗಲೇ ನಾವು ನಮ್ಮ ನಿಕಟಪರ ಸದಸ್ಯರುಗಳು ಕೂಡ ಈಗಾಗಲೇ ತಿಳಿಸಿದ್ರು ನಮ್ಮ ಬಳಿ, ಒಂದು ಇಲ್ಲಿ ಕೂಡ ಒಂದು CCTV ಅಳವಡಿಸಬೇಕಂದ್ರೆ ಈ ಬಗ್ಗೆ ನಾವು ನಮ್ಮ ಆಡಳಿತಾಧಿಕಾರಿಯವರ ಗಮನಕ್ಕೆ ಕೂಡ ತರ್ತೇವೆ ಇದರ ಬಗ್ಗೆ. ಅದೇ ರೀತಿ ಹೈವೇ ಅವರು ಕೂಡ ಈ ಒಂದು ಪರಿಸರದಲ್ಲಿ CCTV ಅಳವಡಿಸಿದಲ್ಲಿ ಒಂದು ಉತ್ತಮ ಅಂತ ನಾವು ಈಗ ಈ ಸಂದರ್ಭದಲ್ಲಿ ಹೇಳ್ತೇವೆ. ಇದರಲ್ಲಿ ಸಾರ್ವಜನಿಕ ನಿತ್ಯ ಸಾವಿರಾರು ಜನ ಓಡಾಡುವಂತ ಒಂದು ಸ್ಥಳ. ನಾವು ಬಿಸಾಡೋರು ನಾವು ಒಂದು ಆಲೋಚನೆ ಮಾಡ್ಬೇಕು, ಇದನ್ನ ಮಾಡುದು ಸಾರ್ವಜನಿಕ ಮಾಡುವ ಅನ್ಯಾಯ ಅಂತೇಳಿ ನಾವು ಕೂಡ ಭಾವಿಸ್ಬೇಕು. ಯಾಕಂದ್ರೆ ಇಂಥದ್ದು ಬಿಸಾಡಬಾರ್ದು. ನಾವು ಆಗದಿಂದ ಕ್ಲೀನ್ ಮಾಡುವಾಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಹಳಸಿದ ಅನ್ನವನ್ನು ಕೂಡ ಇಲ್ಲಿ ತಂದು ಬಿಸಾಡಿದ್ದಾರೆ, ಸತ್ತ ನಾಯಿಯನ್ನು ಕೂಡ ತಂದು ಬಿಸಾಡಿದ್ದಾರೆ, ಬೆಕ್ಕನ್ನು ತಂದು ಬಿಸಾಡಿದ್ದಾರೆ. ಇದೊಂಥರ ಒಂದು ಅಪರಾಧ ಅಂತೇಳಿ ಹೇಳ್ಬೇಕು. ಯಾಕಂದ್ರೆ ಒಂದು ಸಾರ್ವಜನಿಕ ಒಂದು ಅನ್ನ ತಿನ್ನೋಣ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಇದನ್ನೆಲ್ಲ ನಾನು ಸಾರ್ವಜನಿಕ ಸ್ಥಳದಲ್ಲಿ ಈ ತರ ಬಿಸಾಡಬಾರದು, ಸ್ವಂತ ಒಬ್ಬ ಮನುಷ್ಯ ಆಲೋಚನೆ ಮಾಡ್ಬೇಕು, ನಾವು ಮಾಡಬಾರ್ದು ಅಂತೇಳಿ. ಮುಂದೆಗೆ ನಾನು ಈಗ ಒಂದು ಮೆಸೇಜ್ ಕೊಡಿದೆ ಅಂತ ಹೇಳಿದ್ರೆ, ಖಂಡಿತವಾಗಿ ನೀವು ಯಾರು ಕೂಡ ಈ ತರ ಸಾರ್ವಜನಿಕ ಸ್ಥಳದಲ್ಲಿ ಕಸವನ್ನು ಬಿಸಾಡಬೇಡಿ. ಸಾರ್ವಜನಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಂಡು ನಮ್ಮ ಪ್ರತಿಯೊಬ್ಬರನ್ನು ಮಾನವನ ಕರ್ತವ್ಯ ಆಗಿದೆ, ನಮ್ದು ಪ್ರತಿಯೊಬ್ಬನ ಜವಾಬ್ದಾರಿ ಕೂಡ ಹೌದು ಒಂದು ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಅಂತ ಹೇಳಿದ್ರೆ ಅಂತೇಳಿ ಈ ಸಂದರ್ಭ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಬಿಸಾಡಿದಂತ ಸಾರ್ವಜನಿಕರು ಪದೇ ಪದೇ ಬಿಸಾಡ್ತಾ ಇರ್ತಾರೆ. ಅದನ್ನ ನೀವು ಕ್ಯಾಮರಾ ಇಟ್ಟು ಕಣ್ಗಾವಳಲ್ಲಿ ಹುಡುಕಿದ್ರು, ಅವರು ಸಿಕ್ಕಿದ್ರು, ಅವರಿಗೆ ಶಿಕ್ಷೆ ಅಂತ ಕೊಡ್ತೀರಿ ನೀವು? ಖಂಡಿತವಾಗಿ ಈಗಾಗಲೇ ನಿಮ್ಗೆ ನೋಡಿರ್ಬೋದು, ಸ್ವಚ್ಛತಾ ನೀತಿ 2025 ಈಗಾಗಲೇ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ, ನಮ್ಮ ರಾಜ್ಯದಲ್ಲಿ ಕೂಡ ಇಂಪ್ಲಿಮೆಂಟ್ ಆಗಿದೆ. ನಾವು ಗ್ರಾಮ ಪಂಚಾಯತ್ ಕೂಡ ಅದರ ಪ್ರತಿಯನ್ನು ನಮ್ಗೆ ಕಳಿಸಿದ್ದಾರೆ. ಅದರ ಪ್ರಕಾರ ನಮ್ಗೆ ಈಗಾಗಲೇ ಏನಂತ ಹೇಳಿದ್ರೆ ಇದು ಸಾರ್ವಜನಿಕದಲ್ಲಿ ನಾವು ಸಾರ್ವಜನಿಕವಾಗಿ ಕಸ ಬಿಸಾಡೋರು FIR ಮಾಡ್ಲಿಕ್ಕೆ ನಮ್ಗೆ ಅವಕಾಶವಿದೆ, ದಂಡ ವಿಧಿಸುವ ಅವಕಾಶ ಕೂಡ ಅದರಲ್ಲಿದೆ. ಈಗಾಗಲೇ ನಾವು ಅದರ ಬಗ್ಗೆ ನಾವು ತುಂಬಾ ಅವರು CCTV ಚೆಕ್ ಮಾಡಿದ್ದೇವೆ. ಬಟ್ ನಾವು CCTV ಎಲ್ಲಿ ಅಳವಡಿಸಿದ್ದೇವೆ ಅಲ್ಲಿ 2-3 ಕಡೆ ನಾವು CCTV ಅಳವಡಿಸಿದ್ದೆ, ಅಲ್ಲಿ ಎಲ್ಲಿಯೂ ಕೂಡ ಕಸವನ್ನು ಬಿಸಾಡಲಿಲ್ಲ. CCTV ಎಲ್ಲಿ ಈ ಪ್ರದೇಶದಲ್ಲಿ ನಾವು CCTV ಅಳವಡಿಸಲಿಲ್ಲ, ಇಲ್ಲಿ ಬಂದು ಬಿಸಾಡಿದ್ದಾರೆ. ಖಂಡಿತವಾಗಿ ನಾವು ಸಾರ್ವಜನಿಕರು ಇವತ್ತು ನಾವು ಬೆಳಿಗ್ಗೆಯಿಂದ ಇಲ್ಲೇ ಇದ್ದೇವೆ, ಇದೇ ಪರಿಸರದಲ್ಲಿ ನಾವು ಸುತ್ತಾಡ್ತೇವೆ, ನಾವು ಮತ್ತೆ ನಮ್ಮ ಸಿಬ್ಬಂದಿಗಳು ಇದ್ದಾರೆ, ಸುತ್ತಾಡ್ತಾ ಇದ್ದೇವೆ. ಸಾರ್ವಜನಿಕ ಪ್ರತಿಯೊಬ್ಬರದ್ದು ನಾವು ಹೇಳಿದ್ದೇವೆ, ನಾವಂದ್ರೆ ಇಲ್ಲಿ ಪ್ರತಿ 24 hours ಇರ್ಲಿಕ್ಕೆ ನಮ್ಗೆ ಸಾಧ್ಯವಿಲ್ಲ. ನಿಮ್ಗೆ ಯಾರಾದ್ರೂ ಕಸ ಬಿಸಾಡೋರು ಕಂಡ್ರೆ ಖಂಡಿತವಾಗಿ ನೀವು ನಮ್ಗೆ ಒಂದು ಫೋಟೋ ತೆಗೆದು ವಿಡಿಯೋ ಮಾಡಿ ಕಳಿಸಿ. ಅವರ ಮೇಲೆ FIR ಮಾಡಿ ದಂಡ ವಿಧಿಸೋದ ಜವಾಬ್ದಾರಿ ನಮ್ಗೆ ಬಿಟ್ಟದಂತ ನಾವು ಈಗಾಗಲೇ ಸಾರ್ವಜನಿಕರು ತಿಳಿಸಿದ್ದೇವೆ. ಇದನ್ನು ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕು. ಇನ್ನು ಮುಂದೆ ಆದ್ರೂ ವಾತಾವರಣ, ನಿಮ್ಮ ಪರಿಸರ ಶುದ್ಧವಾಗಿರ್ಬೇಕು, ರಾಷ್ಟ್ರೀಯ ರಸ್ತೆ ಇದು ಶುದ್ಧವಾಗಿರ್ಬೇಕು ಅಂತೇಳಿ ಸಾರ್ವಜನಿಕರಲ್ಲಿ ನಮ್ದು ಮನವಿ. ವಂದನೆಗಳು. ಓಕೆ ಸರ್, ಥ್ಯಾಂಕ್ ಯು.